ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 8ನೇ ದಿನಕ್ಕೆ ಕಾಲಿಟ್ಟ ಬೆಳಗಾವಿ ಚಳಿಗಾಲದ ಅಧಿವೇಶನ. ಇವತ್ತು ಉತ್ತರ ಕರ್ನಾಟಕದ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ಕೊಡಲಿದ್ದಾರೆ. ಕಳೆದ 5 ದಿನಗಳಿಂದ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿದೆ. ಉತ್ತರದ ವೇಳೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಇದರ ಜೊತೆಗೆ ದ್ವೇಷ ಭಾಷಣದ ವಿಧೇಯಕದ ಚರ್ಚೆಗೆ ಅವಕಾಶ ನೀಡಬಹುದಾದ ಸಾಧ್ಯತೆಯೂ ಇದೆ. ಒಂದು ವೇಳೆ ದ್ವೇಷ ಭಾಷಣದ ವಿಧೇಯಕದ ಚರ್ಚೆಗೆ ಅವಕಾಶ ನೀಡಿದ್ರು ಅಂತಂದ್ರೆ ಖಂಡಿತವಾಗಿಯೂ ಗದ್ದಲ ಕೋಲಾಹಲ ಸೃಷ್ಟಿಯಾಗಲಿದೆ. ಸೊ ಚರ್ಚೆಗೆ ಅವಕಾಶ ನೀಡಿದ್ರೆ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಬಹುದಾದಂಥ ಸಾಧ್ಯತೆ ಇದೆ. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಸದನದಲ್ಲಿ ಈ ವೇಳೆ ಅಲ್ಲೋಲ ಕಲ್ಲೋಲ ಉಂಟಾಗುವಂಥ ನಿರೀಕ್ಷೆ ಇದೆ. ಸಮಗ್ರ ಚರ್ಚೆಗೆ ಅವಕಾಶವನ್ನು ನೀಡುವಂತೆ ನಿಲುವಳಿಯನ್ನು ಮಂಡಿಸಿರುವಂಥದ್ದು ಬಿಜೆಪಿ. ಇಂದು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಸ್ಪೀಕರ್ ಕೂಡ. ಅವಕಾಶ ನೀಡದೇ ಇದ್ರೂ ಸದನದ ಬಾವಿಗಿಳಿದು ಪ್ರತಿಭಟಿಸುವುದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಬಿಜೆಪಿ ಇಲ್ಲಿ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಮಸೂದೆ ಏನಿದೆ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದು ಖಂಡಿತವಾಗಿಯೂ ಬಿಜೆಪಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅಂತ. ಇದ್ರ ಮೇಲೆ ಚರ್ಚೆಗೆ ನಮ್ಗೆ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಅವಕಾಶ ಕೊಡ್ತೀವಿ ಅಂತಲೂ ಸ್ಪೀಕರ್ ಹೇಳಿದ್ದಾರೆ. ಅವಕಾಶ ಕೊಟ್ಟರೂ ಗದ್ದಲ ಕೋಲಾಹಲ ಆಗುತ್ತೆ. ಕಾಂಗ್ರೆಸ್ನವರು ವಾಕ್ ಸ್ವಾತಂತ್ರ್ಯವನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಕಸ್ಮಾತ್ ಅವಕಾಶ ಕೊಡಲಿಲ್ಲ ಇವರಿಗೆ ಇದ್ರ ಮೇಲೆ ಚರ್ಚೆಗೆ ಅಂತಂದ್ರೂ ಕೂಡ ಗದ್ದಲ ಆಗುತ್ತೆ, ನಮಗೆ ಇದಕ್ಕೆ ಅವಕಾಶವೇ ಕೊಡಲಿಲ್ಲ ಅಂತ. ಹಾಗಾಗಿ ಇವತ್ತು ಗದ್ದಲ ಕೋಲಾಹಲದ ನಡುವೆ ಪ್ರಮುಖವಾದಂಥ ಒಂದು ವಿಚಾರ ಇದೆ. ಉತ್ತರ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಸಿಎಂ ವಿಶೇಷ ಪ್ಯಾಕೇಜನ್ನು ಅನೌನ್ಸ್ ಮಾಡ್ಬೋದು ಅಂತ ಕಾಯ್ಕೊಂಡು ಕೂರಲಾಗಿದೆ. ಕುತೂಹಲ ಆಗಿದೆ, ಬಹು ಬೇಡಿಕೆ ಇದೆ. ಇದೆಲ್ಲದ್ರ ಬಗ್ಗೆಯೂ ಇವತ್ತು ಚರ್ಚೆ ಆಗಲಿದೆ. ಹಾಗಾಗಿ 8ನೇ ದಿನಕ್ಕೆ ಕಾಲಿಟ್ಟಿರುವಂಥ ಈ ಅಧಿವೇಶನ ಸಹಜವಾಗಿ ಮಹತ್ವವನ್ನು ಕೂಡ ಪಡ್ಕೊಳ್ತಾಗಿದೆ. ಏನೆಲ್ಲ ಬೆಳವಣಿಗೆ ಆಗ್ಬೋದು, ಯಾರೆಲ್ಲ ಏನೆಲ್ಲ ಮಾತಾಡ್ಬೋದು, ಯಾವ ರೀತಿ ಗದ್ದಲಕ್ಕೆ ಕಾರಣ ಆಗ್ಬೋದು ಅನ್ನೋದನ್ನು ನೋಡಬೇಕಾಗತ್ತೆ.